ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಭತ್ತ ಬೆಳೆದಿರೋದನ್ನ ಹೆಂಗೆ ಕ್ರಷಿಂಗ್ ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿದ್ರೆ ನನ್ನ ಗದ್ದೆ ಇದು. ಇನ್ನೊಂದು ನಮ್ಮ ಫಾರ್ಮ್ ಹೌಸ್ಗೆ ಹಂಗೆ ಹೋಗ್ತಾರೆ, ಅಲ್ಲಿ ಕಾಣಿಸಲ್ಲ ಹಂಗೆ ಹೋಗ್ತಾರೆ. ಆ ಕಡೆ ಸ್ವಲ್ಪ ಹಿಂದೆ ಬಂದರೆ ಇದು ಕಾಣಿಸುತ್ತೆ, ಇದು ನಮ್ಮದೇ. ಬನ್ನಿ ಹೊರಗಡೆ ಹೋಗೋಣ. ಸ್ವಲ್ಪ ಜಾಗನೇ ಇಲ್ಲ ನೋಡಿ. ಇದನ್ನ ನಾವು ಮೊನ್ನೆ ತೆಗೆದಿದ್ದು, ಮೊನ್ನೆ ಕಟ್ ಮಾಡಿದ್ದು ಮಷೀನಲ್ಲಿ. ಮೊನ್ನೆ ಕಟ್ ಮಾಡಿರೋದು ನೋಡಿ. ಎಷ್ಟು ಭತ್ತ ಇದು ಭತ್ತ ನೋಡಿ ಹೆಂಗೆ ಬರುತ್ತೆ. ಈಗ ಇಟ್ಕೊಂಡ್ರೆ ಭತ್ತನ ನೋಡಿ, ಭತ್ತ ಕಾಣಿಸ್ತಿದ್ಯಾ ನೋಡಿ. ಇಷ್ಟೆಲ್ಲ ಭತ್ತ ನೋಡಿರಿ ಇಷ್ಟು ನೋಡಿ. ಇದನ್ನೆಲ್ಲ ಮಷೀನಲ್ಲಿ ತೆಗ್ದು ಟ್ರ್ಯಾಕ್ಟರ್ಗೆ ಒಂದು ಚಿಕ್ಕ ಮಷೀನ್ ಬರುತ್ತೆ, ಅದನ್ನು ತೆಗ್ದು ಈ ಥರ ಹಿಂಗೆ ಹಾಕ್ತಾರೆ. ಈ ಥರ ಬ್ಲ್ಯಾಕ್ ಸಾಯಿಲ್ ಥರ ನೋಡಿ. ಹಿಂಗಿರೋದನ್ನ ನೀವು ತಿಂತಾ ಇರೋ ಅಕ್ಕಿ ಇದನ್ನು ಬರುತ್ತೆ. ಇದನ್ನು ಭತ್ತ ತೆಗೆದ್ಮೇಲೆ ಈ ಹುಲ್ಲೆಲ್ಲ ಸಿಗುತ್ತಲ್ಲ, ಈ ಹುಲ್ಲನ್ನ ಎತ್ತಿನ ಗಾಡಿ ನಿಂತಿದೆ ನಮ್ಮದು, ಅದನ್ನು ಅದಕ್ಕೆ ಏರಿಸಿ ಹಸುಗೆ ತಿನ್ನಕ್ಕೆ ಹಾಕೋದು. ನೋಡಿ ಇಲ್ಲಿಲ್ಲ ನೋಡಿ, ಒಂದೊಂದು ಫುಲ್ ಡ್ರೈ ಆಗಿದೆ, ಇನ್ನೊಂದೆಲ್ಲ ಅಲ್ಲಿ ಫುಲ್ ಹಸಿ ಇದೆ. ಹಸಿ ಹತ್ರ ನೋಡಬೇಕಂದ್ರೆ ಬನ್ನಿ ಹೋಗೋಣ. ಇದು ಅರ್ಧಕ್ಕರ್ಧ ಉರಿದೋಗಿದೆ ಅದು. ಸಾರಿ, ಅದೆಂತ ನೋಡಿ, ಇದು ಹಸಿ ಅಂತಾರೆ. ಇದು ಹಸಿ ಭತ್ತ. ಹಸಿ ಭತ್ತ ಹೆಂಗೆ ಮಾಡಿದ್ರೆ ಕಟ್ ಮಾಡಿಲ್ಲ, ಅದು ಟ್ರ್ಯಾಕ್ಟರ್ ಡಿಟೆಕ್ಟ್ ಆಗುತ್ತೆ. ನೋಡಿ, ಅರ್ಧಕ್ಕರ್ಧ ಭತ್ತ ಉದ್ರೋಗೈತೆ. ಯಾಕಂದರೆ ಮಷೀನಲ್ಲಿ ಮಾಡಿಸಿದ್ರೆ ಹಂಗೆ ಫುಲ್ ಎಲ್ಲ ಉದ್ರೋಗುತ್ತೆ. ಬನ್ನಿ ಕ್ರಷಿಂಗ್ ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ಅಲ್ಲಿ ಅಂತಂದ್ರೆ ಅವ್ರ ಹೆಸರು ಮರಿ ಅಂತ, ಫುಲ್ ನೇಮ್ ಗೊತ್ತಿಲ್ಲ, ಕುರಿ ಮರಿ ಅಂತ ಕರೆಯೋದು. ಅವರು ನಮ್ಮ ಈಗ ಹೊಸಾಗಿ ಬಂದಿರೋ ಆಳು. ನೋಡಿ ಹೋಗೋಣ, ಕ್ರಷಿಂಗ್ ಪ್ರೊಸೆಸ್ ಮಾಡಿ ಹೆಂಗೆ ನೋಡೋಣ ಬನ್ನಿ. ಅಲ್ಲಿ ದನಗಳು ನಿಂತಿದೆ ಅಲ್ಲಿ ನೋಡಿ. ಈಗ ಕ್ರಷಿಂಗ್ ಪ್ರೊಸೆಸ್ ನೋಡಿ. ನಮ್ಮ ಮರಿ ಹೆಂಗೆ ಎತ್ಕೊಬತ್ತವನೆ. ನಮ್ಮ ಮರಿ ಎತ್ಕೊಬಂದು ಹಾಕೋದು. ನಾವೀಗ ಇಲ್ಲಿ ಕ್ರಷಿಂಗ್ ಪ್ರೊಸೆಸ್ ಹಿಂಗೆ ಮಾಡೋದು. ನೋಡಿ ಕ್ರಷಿಂಗ್ ಪ್ರೊಸೆಸ್ಸು ಎಲ್ಲ ಸ್ವಲ್ಪ ಹಸಿ ಇದೆ, ಇದು ಫುಲ್ ಡ್ರೈ ಆಗಿದೆ. ಬನ್ನಿ ನಮ್ಮ ಎತ್ತಿನ ಗಾಡಿ ಹತ್ರ ಹೋಗೋಣ. ನೋಡಿ ನಮ್ಮ ಎತ್ತಿನ ಗಾಡಿ ಹಿಂಗೆ ಕಟ್ಟಾಕದು ನಮ್ಮ ಎತ್ತನ್ನ. ಇದೇನು ಮಾಡಲ್ಲ ನೋಡಿ. ಅಲ್ಲಿ ಇದುಗಡೆ ನಿಂತೈತಲ್ಲ, ಅದು ಫುಲ್ ಇದು. ಅದು ಓಡಿಸ್ಬೇಕಾದ್ರೆ ಸೋಂಬೇರಿ ಥರ ನೋಡಿ, ಎದ್ರಕ್ಕೆ ಹೋಗ್ತಿದ್ದು. ಅದು ಓಡಿಸ್ಬೇಕಾದ್ರೆ ಸೋಂಬೇರಿ ಥರ ಇದು ನೋಡಿ. ಹತ್ರಕ್ಕೆ ಹೋದಂಗೆ ಬರ್ತದೆ ನೋಡಿ. ಇವಾಗೆಲ್ಲ ಎದ್ರಕತ್ತೈತೆ ಗೊತ್ತಿಲ್ಲ, ನಾವು ಹತ್ರಕ್ಕೆ ಹೋದ್ರೆ ಸಾಕು ಬರ್ತದೆ ಅದು ಸ್ವಲ್ಪ ಕೋಪಿಷ್ಟ. ನಮ್ಮ ಎತ್ತಿನ ಗಿಡ ನೋಡಿ, ಇದನ್ನೆಲ್ಲ ಮಾಡೋಕ್ಕೆ ಇದ್ದಿದೆ ನೋಡಿ. ಕ್ರಷಿಂಗ್ ಪ್ರೊಸೆಸ್ ಮಾಡ್ತಾರೆ ಈಗ. ನಿಮಿಷ, ಕ್ರಷಿಂಗ್ ಏನು ಮಾಡ್ತಾರಲ್ಲ ಆ ಕ್ರಷಿಂಗ್ ಹೀಗೆ ಮಾಡಿ ನೋಡಿ. ಕ್ರಷಿಂಗ್ ನೀವು ಈ ಥರ ಸಿಂಗಲ್ ಮಾಡಬೇಕಾದ್ರೆ ಫುಲ್ ಇಷ್ಟು ಮಾಡಬೇಕು, ಇದಿಷ್ಟು. ಈಗ ನಾಳೆಯಿಂದ ಲೇಬರ್ಸ್ ಬರ್ತಾರೆ, ಅವ್ರ ಕೈಲಿ ಮಾಡಿಸೋದು. ಇದು ಏನಂತ ಥಿಂಕ್ ಮಾಡ್ತಿದ್ರೆ, ಇದು ಹಸುದು ಮಾಸ್ಕ್. ಇದನ್ನು ಉಳುಮೆ ಮಾಡ್ಬೇಕಾರೆ ಹಸುಗೆ ಬಾಯಿಗೆ ಹಾಕ್ತಾರೆ
ಅದು ತಿನ್ಬೇಕಾದ್ರೆ ತಿನ್ನಬಾರ್ದು ಅಂತ ಹುಲ್ಲು ಕಂಟಿನ್ಯೂಸ್ ಮಾಡಲಿ ಅಂತ. ನೋಡಿ ಒಳ್ಳೆ ಸ್ಪೈಡರ್ ಮ್ಯಾನ್ ಥರ ನಿಂತೈತೆ ನೋಡಿರಿ, ನೋಡಿಲಿ. ಏ ನೋಡಿ ಈಗ ಇಲ್ಲಿ ನೋಡಿಲಿ, ನೋಡಿ ಅಲ್ಲಿ ನೋಡಿ ನೋಡಿರಿ, ಹತ್ರ ಹೋಗಿದ ತಕ್ಷಣ ಬರ್ತದೆ. ರೆಡಿ ಐತೆ ಗುಮ್ಮಕ್ಕೆ, ಹತ್ರ ಹೋದ್ರೆ ನೀವು ಅದನ್ನು ಈಸಿ ಅಂತ ಮುಟ್ಕೋಬೇಡಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎತ್ತಿನ ಗಾಡಿ ಹೆಂಗೆ ಓಡಿಸೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಡ್ರೆಸ್ಸಿಂಗ್ ಪ್ರೊಸೆಸ್ ಹೆಂಗೆ ಮಾಡ್ತಾರೆ ಅಂತ ನೋಡಿ. ನಮ್ಮ ಮರಿ ಪಾಪ ಹೆಂಗೆ ಕಷ್ಟಪಡ್ತಾವೆ ಎತ್ಕೊಬರೋಕ್ಕೆ ನೋಡಿ. ನಮ್ಮ ಮುರಿಯಿರೋರು ಗಾಡಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಡ್ರೆಸ್ಸಿಂಗ್ ಥ್ರೆಶಿಂಗ್ ಆಗಿರೋದನ್ನೆಲ್ಲ ಅಲ್ಲಿ ಇಕ್ತಾರೆ. ಇದನ್ನು ಥ್ರೆಶಿಂಗ್ ಆಗಿಲ್ಲ. ಬನ್ನಿ ಒಂದೊಂದಕ್ಕೂ ಹಗ್ಗ ಕಟ್ಕೊಬೇಕು. ಅದು ನಿಮ್ಮ ಇಷ್ಟ, ನೀವು ಹೆಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೋದು. ನೀವು ಮಿಷಿನ್ ಹಾಕ್ತಾರೆ ಮಿಷಿನಲ್ಲಿ ಹಾಕ್ಬೋದು, ಇಲ್ಲಾಂದರೆ ಕೈಯಲ್ಲಿ ಮಾಡ್ತಿರೋದು ಈ ಥರ ಕೈಯಲ್ಲಿ ಫುಲ್ ಮಾಡ್ಬೋದು. ಒಂದು ಉದುತ್ತಾ ಇದೆ. ಇನ್ನು ಅಲ್ಲಿಂದಲ್ಲೇ ಎತ್ಕೊಬರ್ಬೇಕು, ಅಲ್ಲಿಂದ ಎಲ್ಲ. ಓಕೆ ಫ್ರೆಂಡ್ಸ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಎತ್ತಿನ ಗಾಡಿ ಹೆಂಗೆ ಓಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಬೈ ಬಾಯ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ.